ವಿರಾಮದ ನಂತರ ಮತ್ತೆ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಗೂ ಅರ್ಹ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವಂತೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ಭೀಮ್ ಆರ್ಮಿ ಸಂಘಟನೆಯ ನೇತೃತ್ವದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ನಡೆಸಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕರು ಪಾಲಿಕೆಯ ಭ್ರಷ್ಟ ಪರಿಸರ ಅಭಿಯಂತರ ಹಾಗೂ ಪೌರ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿರುವ ಇತರ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಕಳೆದ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ 477 ಕಾರ್ಮಿಕರನ್ನು ಕೂಡಲೇ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ 2017 ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 2021ರಲ್ಲಿ ನೇಮಕಾತಿ ಒಂದು ಪ್ರಕ್ರಿಯೆ ನಡೆದಿತ್ತು. ಆ ನೇಮಕಾತಿ ಪ್ರಕ್ರಿಯೆ ಸಂದರ್ಭದಲ್ಲಿ 130 ಜನ ಪರ್ಮನೆಂಟ್ ಆಗಿದ್ದರು, 230ಕ್ಕೂ ಹೆಚ್ಚು ಜನರನ್ನ ನೇರ ಪಾವತಿ ಅಡಿಯಲ್ಲಿ ತಂದಿದ್ದರು. ಆ ತಂದಂಥ ಸಂದರ್ಭದಲ್ಲಿ ಆ ನೇಮಕಾತಿ ಪೂರ್ತಿ ಹಗರಣ ಇದೆ ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಆ ತನಿಖೆ ನಡೀಬೇಕಂತನೂ ಕೂಡ ನಾವು ಆಗ್ರಹ ಮಾಡಿದ್ದೀವಿ. ಆವಾಗ ಪ್ರಾದೇಶಿಕ ಆಯುಕ್ತರು ಮಧ್ಯಪ್ರವೇಶ ಮಾಡಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ನಿಂಬಾಳ್ಕರ್ ಸರ್ ಅವರು, ಸೂರ್ಯಕಾಂತ್ ಅವರು, ಬೇರೆ ಬೇರೆ ದಲಿತ ಲೀಡರ್ಗಳು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಕ್ಕಾಗಿ ಅವರು ತನಿಖೆ ಮಾಡಲಿಕ್ಕೆ ಒಂದು ಕಮಿಟಿ ರಚನೆ ಮಾಡಿದ್ರು. ಅವರೇ ಸ್ವತಃ ಅವರ ಅಧ್ಯಕ್ಷತೆಯಲ್ಲಿ ತನಿಖೆ ನಡೆದಿದೆ. ತನಿಖೆಯಲ್ಲಿ ಬಂದಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಇಲ್ಲಿ ನಗರಾಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಕೂಡ ಆದಂಥ ತಪ್ಪುಗಳ ಬಗ್ಗೆ ಎತ್ತಿ ತೋರಿಸಿದಾಗ ಒಪ್ಕೊಂಡಿದ್ದಾರೆ, ಮಿಸ್ಟೇಕ್ ಆಗಿದೆ, ತಪ್ಪಾಗಿದ್ದಾವೆ ಅಂತೇಳಿ. ಸೊ ಅದನ್ನು ವರದಿ ಮಾಡಿ 15 ಪುಟಗಳ ವರದಿಯನ್ನು ಸರ್ಕಾರಕ್ಕೆ RCO ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಮಾನ್ಯ ಮಾಡಲಿಲ್ಲ. ಆದರೆ ಪ್ರಾದೇಶಿಕ ಆಯುಕ್ತರು ಬಂದಂಥ ವರದಿಯನ್ನು ದೂರುಗಳನ್ನು ಸ್ವೀಕಾರ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಅದರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಡೆವಲಪ್ಮೆಂಟ್ ಅಧಿಕಾರಿಗಳು ತಪ್ಪಿತಸ್ಥರು ಅಂತೇಳಿ ಗೊತ್ತಾಗಿದೆ. ಬಡವರು ಕಸ ಹೊಡಿತಕ್ಕಂಥ ಹೆಣ್ಮಕ್ಳನ್ನು ಅಕ್ರಮವಾಗಿ ನೇಮಕ ಮಾಡಿಕೊಂಡು ಯಾರು ಕೆಲಸ ಮಾಡಿಲ್ಲ, ಕಸನೇ ಎತ್ತಿಲ್ಲ, ಅವ್ರ ಮನೆ ಚಂದ ಬಣ್ಣ ಮಾಡಲಾರ್ದವ್ರಿಗೆ ಇವತ್ತು ಪರ್ಮನೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಇದು ಮಹಾನಗರ ಪಾಲಿಕೆ ಒಬ್ಬೊಬ್ಬರಿಂದ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ನಾವು ಗೊತ್ತಿಲ್ಲ. ಅದು ಸರ್ಕಾರ ಅಂತೂ ವರದಿ ಕೊಟ್ಟಿದ್ದಾರೆ, ಇವರಿಬ್ಬರು ತಪ್ಪಿಸ್ತರು ಅಂತೇಳಿ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಬೇಕಂತೇಳಿ ನಾವು ಕೋರ್ಟಿಗೆ ಕೂಡ ಹೋಗಿದೆ. ಕೋರ್ಟು ಕೂಡ ನಮ್ಮ ಪರವಾಗಿದೆ, ಕಾರ್ಮಿಕ ಇಲಾಖೆ ನಮ್ಮ ಪರವಾಗಿದೆ, ವರದಿ ನಮ್ಮ ಪರವಾಗಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಆ ಭ್ರಷ್ಟರ ಪರವಾಗಿದೆ. ಹಾಗಾಗಿ ತಪ್ಪಿತಸ್ಥರನ್ನು ವಜಾಗೊಳಿಸಬೇಕು ಮತ್ತು 447 ಜನ ಏನದಾರ 77 ಜನ ಅದಾರ ಅವರೆಲ್ಲರೂ ಪೌರ ಕಾರ್ಮಿಕರ ಖಾಯ ಮಾಡ್ಬೇಕಂತೇಳಿ ನಾವು ಧರಣಿ ಮಾಡ್ತಾಯಿದ್ದೀವಿ. ಈ ಹಿಂದೆನೂ ಕೂಡ ವರದಿ ಮಾಡಬೇಕು, ವರದಿಯನ್ನು ಜಾರಿ ಮಾಡಬೇಕಂತ ಹಲವು ಸಾರಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈಗ ಹೊಸ ಸರ್ಕಾರ ಬಂದದ, ಜನರ ಪರ ಸರ್ಕಾರ ಅಂತ ಹೇಳಿದ್ದಾರೆ. ದಯವಿಟ್ಟು ಅವರು ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹುತೇಕ ರೈತರ ಬಗ್ಗೆ, ಅವ್ರ ಬಗ್ಗೆ, ಸಕ್ಕರೆ ಕಾರ್ಮಿಕರು, ತೊಗರಿ ಬೆಳೆಗಾರರು ಎಲ್ಲರದ್ದು ಮನವಿ ಪತ್ರ ತಗೊಂಡು ಸಭೆ ಮಾಡಿದ್ದಾರೆ. ನಾವು ಕೂಡ ಮನವಿ ಪತ್ರ ಕೊಟ್ಟಿವಿ, ಪೌರ ಕಾರ್ಮಿಕರ ಸಂಬಂಧ ಮನವಿ ಪತ್ರ ಸಭೆ ನಡೆಸಿರಿ ಅಂತೇಳಿ. ಯಾಕೆ ಸಭೆ ನಡೆಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳು? ಅಂದ್ರೆ ಪೌರ ಕಾರ್ಮಿಕರು ಮನುಷ್ಯರಲ್ಲ, ಅವ್ರ ಮನೆಗೆ ಕಸ ಹೊಡ್ಲಿಕ್ಕೆ ಬೇಕು, ಅವ್ರ ಮನೆ ಹೆಣ ಎತ್ತಲಿಕ್ಕೆ ಬೇಕು ಮಂದಿದು ಅಂತಂದರೆ ನಾವೇನು ಮನುಷ್ಯರಾದ್ದೀವಿ ಇಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಹಾಗಾಗಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಸಭೆ ನಡೆಸಬೇಕು, ಈ ನೇಮಕಾತಿಯನ್ನು ತಡೆ ಹಿಡಿಯೋದ್ರ ಬಗ್ಗೆ ಕ್ರಮ ವಹಿಸ್ಕೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ನಿರಂತರ ಧರಣಿ ನಡೆಸ್ತಾ ಇದ್ದೀವಿ. ಸರ್ 91ರಿಂದ 94ರಿಂದ ಮಾಡ್ತಾಯಿದ್ದಾರೆ. ಈಗಾಗಲೇ ಹಲವು ಸಾರಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ ರೀ. ಬಹುತೇಕ ಜನ ಸಾವಪ್ಪಿದ್ದಾರೆ ರೀ. ಅವ್ರ ಮಕ್ಕಳು ಇವತ್ತು ಅದೇ ಕೆಲಸಕ್ಕೆ ಮಾಡ್ತಾರೆ, ವಂಶ ಪರಂಪರೆ ಕೆಲಸ ಮಾಡ್ದಂಗೆ ಅದ ರೀ. ಇದು ಇಲ್ಲಿ ಬೇರೆ ಯಾರು ಜಾತಿಯವ್ರು ಮಾಡಲ್ಲ ರೀ. ಅವರೆಲ್ಲರೂ ಕೂಡ ಅದರೊಳಗೆ ತಪ್ಪು ತಿಳ್ಕೊಬೇಡ್ರಿ, ಅವ್ರ ಜಾತಿ ಅನಿಸ್ತಾ ಇಲ್ಲ. ಆದರೆ ದಯವಿಟ್ಟು ಅದರ ಲಿಂಗಾಯತರನ್ನು ಕೂಡ ಇವತ್ತು ಪೌರ ಕಾರ್ಮಿಕ ಕೆಲಸ ಮಾಡ್ತಾಯಿದ್ದಾರೆ ಅಂತಾರೆ, ಬ್ರಾಹ್ಮಣರು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರೋ ಸತ್ತೊಂದು ಹೆಸರನ್ನು ಕೂಡ ಬರೆದಿದ್ದಾರೆ. ಇದು ಅನ್ಯಾಯ ಅಂತ ನಾವು ಹೇಳ್ತೇವೆ. 9 ಜನ ಅವ್ರ ಹೆಸರೇ ಇಲ್ಲ, ಅವ್ರು ಯಾರಂತೆ ಗೊತ್ತಿಲ್ಲ, ಆದರೆ ಅಂಥದನ್ನು ಕೂಡ ವರದಿಯಾಗಿದೆ. ಹಾಗಾಗಿ ಇದು ಪೂರ್ತಿ ಅಕ್ರಮ ಇದೆ, ತಪ್ಪಿತಸ್ಥರು ಕ್ರಮ ಆಗಬೇಕು. ನಮ್ಮ ವರದಿ ನಮ್ಮ ಪರ ಇದೆ, ಅದನ್ನು ಜಾರಿ ಮಾಡಬೇಕು. 477 ಜನರನ್ನು ಖಾಯ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಬ್ಯೂರೋ ರಿಪೋರ್ಟ್ ಗುಲ್ಬರ್ಗಾ ನ್ಯೂಸ್.